ಸ್ನೇಹಿತರೆ ನಮಸ್ಕಾರ. ಇವತ್ತು ದಳಪತಿ ವಿಜಯ್ ಅವರ ಸಂಸಾರದಲ್ಲಿ ಬಿರುಗಾಳಿ ಏಳೋದಕ್ಕೆ, ಅವರ ಕುಟುಂಬದಲ್ಲಿ ಒಂದು ರೀತಿಯಾದಂತಹ ಕಲಹ ಸೃಷ್ಟಿಯಾಗೋದಕ್ಕೆ, ಸಂಗೀತ 27 ವರ್ಷದ ದಾಂಪತ್ಯಕ್ಕೆ ಎಳ್ಳು ನೀರು ಬಿಡುವಂತ ನಿರ್ಧಾರಕ್ಕೆ ಬರೋದಕ್ಕೆ, ಹಾಗೆಯೇ ವಿಜಯ್ ಅವರ ಪಾಪ್ಯುಲಾರಿಟಿ, ವಿಜಯ್ ಅವರ ಅಭಿಮಾನಿಗಳ ಬಳಗವನ್ನ ಕಂಡಂತಹ ಒಂದು ವರ್ಗ ಎಲ್ಲೋ ಒಂದು ಕಡೆ ವಿಜಯ್ ವೈಯಕ್ತಿಕ ಬದುಕಿನಲ್ಲಿ ಹೀಗ ಅಂತ ಹೇಳಿ ಪ್ರಶ್ನೆ ಮಾಡೋದಕ್ಕೆ, ಎಲ್ಲದಕ್ಕೂ ಕೂಡ ಕಾರಣಕರ್ತೆಯೂ ಕೂಡ ಆಗಿರುವಂಥದ್ದು ಮತ್ತು ಹೊಣೆಗಾರಿಕೆಯನ್ನು ಕೂಡ ಹೊತ್ತಂತಹ ಮಹಿಳೆ ಯಾರು ಅಂತೇಳಿ ಕೇಳಿದರೆ ಅದು ತ್ರಿಷಾ ಕೃಷ್ಣನ್. ಹೌದು, ತ್ರಿಷಾ ಜೊತೆಗೆ ಈ ವಿಜಯ್ಗೆ ಒಂದು ರೀತಿಯಲ್ಲಿ ಎಕ್ಸ್ಟ್ರಾ ಮೆಟೀರಿಯಲ್ ಅಫೇರ್ಸ್ ಇದೆ ಅನ್ನುವಂಥ ಆರೋಪ ಇವತ್ತು ನಿನ್ನೆಯದಲ್ಲ, ಸಾಕಷ್ಟು ದಿನಗಳಿಂದ ಇರುವಂಥ ಆರೋಪ. ಹಾಗೆ ನೋಡಿದರೆ ಈ ಆರೋಪಕ್ಕೆ ವಿಜಯ್ ಆಗಲಿ ಅಥವಾ ತ್ರಿಷಾ ಆಗಲಿ ಯಾವುದೇ ರೀತಿಯಾದಂಥ ಸ್ಪಷ್ಟನೆಯನ್ನು ಕೂಡ ಕೊಟ್ಟಿಲ್ಲ. ಹಾಗೆಯೇ ಈ ಸುದ್ದಿಯನ್ನು ಅಲ್ಲಗಳೆದೂ ಕೂಡ ಇಲ್ಲ ಅನ್ನೋದನ್ನು ಕೂಡ ನಾವಿಲ್ಲಿ ನೋಡ್ಕೊಳ್ಬೇಕು. ತ್ರಿಷಾ ಕೃಷ್ಣನ್ ಅವರು ಹುಟ್ಟಿದ್ದು ಮೇ 4ನೇ ತಾರೀಕು 1983ನೇ ಇಸವಿಯಲ್ಲಿ. ತಮಿಳು ಮತ್ತು ತೆಲುಗು ಚಿತ್ರರಂಗದಲ್ಲಿ ದೊಡ್ಡ ಹೆಸರನ್ನು ಸಂಪಾದನೆ ಮಾಡಿರುವಂಥ ಈಕೆ ಕನ್ನಡದಲ್ಲೂ ಕೂಡ ನಟಿಸಿದ್ದಾರೆ ಮತ್ತು ದಕ್ಷಿಣ ಭಾರತದಲ್ಲಿ ಅತಿ ಹೆಚ್ಚು ಸಂಭಾವನೆಯನ್ನು ಪಡೆಯುವಂತಹ ನಟಿಯರ ಪಟ್ಟಿಯಲ್ಲಿ ಈಕೆಯೂ ಕೂಡ ಪ್ರಮುಖ ಸ್ಥಾನವನ್ನು ಪಡೆದಿದ್ದಾರೆ. ಇಂತಹ ತ್ರಿಷಾ ಅವರ ಬಾಳಲ್ಲಿ ಒಂದು ಕಹಿ ಘಟನೆ ನಡೆದಿತ್ತು. ಈಗ ಏನು ವಿಜಯ್ ಜೊತೆಗೆ ಏನು ಓಡಾಡ್ತಿದ್ದಾರೋ ಇದಕ್ಕೂ ಮುನ್ನ ತ್ರಿಷಾ ಕೃಷ್ಣನ್ ಅವರು ಎಂಗೇಜ್ಮೆಂಟನ್ನು ಕೂಡ ಮಾಡಿಕೊಂಡಿದ್ರು. ಉದ್ಯಮಿ ಜೊತೆಗೆ ಮದುವೆಯನ್ನು ಕೂಡ ಆಗೋದಕ್ಕೆ ಸಿದ್ಧತೆಯನ್ನು ಮಾಡಿಕೊಂಡಿದ್ರು. ಆದರೆ ಕೆಲವೊಂದಷ್ಟು ಕಾರಣಗಳಿಂದ ಆ ಮದುವೆ ಮುರಿದು ಬಿದ್ದಿತ್ತು. ಹಾಗಾದರೆ ಆ ಮದುವೆ ಮುರಿದು ಬೀಳೋದಕ್ಕೆ ಕಾರಣ ಏನು? ತ್ರಿಷಾ ಅವರ ಜೊತೆಗೆ ಈ ಎಂಗೇಜ್ಮೆಂಟನ್ನು ಮಾಡಿಕೊಂಡಿದ್ದಂಥ ಆ ಉದ್ಯಮಿ ಯಾರು? ಈ ಎಲ್ಲ ಘಟನೆಗಳು ಒಂದು ರೀತಿಯಲ್ಲಿ ಲೈಫ್ನಲ್ಲಿ ಟರ್ನಿಂಗ್ ಪಾಯಿಂಟ್ ಆಗಿ ನಂತರ ವಿಜಯ್ ಅವರು ಈ ತ್ರಿಷಾ ಅವರಿಗೆ ಕ್ಲೋಸ್ ಆಗಿದ್ದು ಹೇಗೆ, ಯಾವತ್ತಿನಿಂದ, ಹೀಗೆ ಸಾಕಷ್ಟು ಇಂಟ್ರೆಸ್ಟಿಂಗ್ ವಿಚಾರಗಳಿದ್ದಾವೆ. ಅವುಗಳನ್ನು ಒನ್ ಬೈ ಒನ್ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚೆ ನೀವು ಇನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಕನ್ನಡದ ಒಂದಷ್ಟು ಸಿನಿಮಾಗಳಲ್ಲಿ ನಟಿಸಿದಂಥ ನಟಿ, ತಮಿಳು ಮತ್ತು ತೆಲುಗಿನಲ್ಲಿ ಅತ್ಯಂತ ಪ್ರಖ್ಯಾತಿಯನ್ನು ಹೊಂದಿದಂಥ ನಟಿ ಯಾರು ಅಂತ ಹೇಳಿ ಕೇಳಿದರೆ ಅದು ತ್ರಿಷಾ ಒಂದು ಕಾಲದಲ್ಲಿ ತುಂಬ ಡಿಮ್ಯಾಂಡ್ ಇದ್ದಂಥ ನಟಿ. ಈಕೆ ಯಾವ ರೀತಿ ಡಿಮ್ಯಾಂಡ್ ಇತ್ತು ಈಕೆಗೆ ಅಂತ ಹೇಳಿದ್ರೆ, ಈಕೆಯನ್ನೇ ತಮ್ಮ ಸಿನಿಮಾಗೆ ತೆಗೆದುಕೊಳ್ಳಬೇಕು ಅಂತಲೂ ಕೂಡ ತುಂಬ ಜನ ಕಾಯ್ತಾ ಕೂರ್ತಾಯಿದ್ರು. ಅದರಲ್ಲೂ ಕೂಡ ಕನ್ನಡದಲ್ಲಿ ಪುನೀತ್ ರಾಜ್ಕುಮಾರ್ ಅವರ ಪವರ್ ಚಿತ್ರದಲ್ಲೇ ನಟಿಸಿದಂಥ ಈಕೆ ಕನ್ನಡದಲ್ಲೂ ಕೂಡ ಅತಿ ಹೆಚ್ಚು ಅಭಿಮಾನಿಗಳನ್ನು ಹೊಂದಿರುವಂಥ ನಟಿಯರಲ್ಲಿ ಒಬ್ಬರು. ಈ ತ್ರಿಷಾ ಹುಟ್ಟಿದ್ದು ಮತ್ತು ಬೆಳೆದಿದ್ದು ಎಲ್ಲವೂ ಕೂಡ ಚೆನ್ನೈನಲ್ಲಿ. ತಂದೆ ಕೃಷ್ಣನ್, ತಾಯಿ ಉಮಾ ಅಂತೇಳ್ಬಿಟ್ಟು. ಮಾಡೆಲಿಂಗ್ ಕ್ಷೇತ್ರದಲ್ಲಿ ಗುರುತಿಸಿಕೊಂಡಿದ್ದಂಥ ತ್ರಿಷಾ 1999ರಲ್ಲಿ ಮಿಸ್ ಮದ್ರಾಸ್ ಪ್ರಶಸ್ತಿಗೆ ಭಾಜನರಾಗ್ತಾರೆ. ನಂತರ ಅದೇ ವರ್ಷ ತೆರೆಕಂಡಂತಹ ತಮಿಳು ಚಿತ್ರ ಜೋಡಿ ಮೂಲಕ ಬಣ್ಣದ ಲೋಕವನ್ನು ಪ್ರವೇಶ ಮಾಡ್ತಾರೆ. ನಂತರ ತಮಿಳಿನಲ್ಲಿ ಬಂದಂತಹ ಗಿಲ್ಲಿ, ಸಾಮಿ, ತೆಲುಗಿನಲ್ಲಿ ಬಂದಂಥ ವರ್ಷಂ ಚಿತ್ರ ಇವರಿಗೆ ನಾಯಕಿಯ ಪಟ್ಟ ಜೊತೆಗೆ ಒಂದು ಅದ್ಭುತವಾದಂತಹ ಬೆಂಚ್ ಮಾರ್ಕನ್ನೇ ಹಾಕಿ ಕೊಡ್ತು ಅಂತಲೇ ಹೇಳ್ಬೋದು. ನಂತರ ಮುಟ್ಟಿದ್ದೆಲ್ಲವೂ ಕೂಡ ಚಿನ್ನವಾಗಿ ಬದಲಾಯಿತು. ಇಲ್ಲಿಂದ ತ್ರಿಷಾ ಹಿಂತಿರುಗಿ ನೋಡಲೇ ಇಲ್ಲ. ಒಂದೊಂದೇ ಸೂಪರ್ ಹಿಟ್ ಸಿನಿಮಾಗಳನ್ನು ಈಕೆ ನಟಿಸ್ತಾ ಆಯ್ಕೆ ಮಾಡ್ತಾ ಹೋದರು. ಆರಂಭಿಕ ಹಂತದಲ್ಲಿ ಈಕೆ ಸ್ವಲ್ಪ ಸ್ಟ್ರಗಲ್ ಮಾಡಿದರೂ ಕೂಡ ನಂತರ ಈಕೆಯ ವೃತ್ತಿ ಜೀವನ ಒಂದು ರೀತಿಯಲ್ಲಿ ಒಳ್ಳೆ ಫಾರ್ಮ್ನಲ್ಲೇ ಇತ್ತು ಅಂತಲೇ ಹೇಳ್ಬೋದು. ನಟಿಸಿದಂತಹ ಬಹುತೇಕ ಸಿನಿಮಾಗಳು ಈಕೆಗೆ ಒಂದು ರೀತಿಯಲ್ಲಿ ಲಕ್ಕನ್ನೇ ತಂದುಕೊಟ್ಟಂಥ ಸಿನಿಮಾಗಳು. ಇದರ ಜೊತೆಗೆ ಫಿಲ್ಮ್ಫೇರ್ ಅವಾರ್ಡು ಕೂಡ ಬಂದಿದೆ. ಸಾಕಷ್ಟು ಪ್ರಶಸ್ತಿಗಳನ್ನು ಕೂಡ ಈಕೆ ಪಡೆದುಕೊಂಡಿದ್ದಾಳೆ. ಈಕೆಯ ಅಭಿನಯ, ಈಕೆಯ ಸ್ನಿಗ್ಧ ಆದಂತಹ ಸೌಂದರ್ಯ ಎಂಥವರನ್ನಾದರೂ ಕೂಡ ಮಂತ್ರಮುಗ್ಧವಾಗಿಸುವಂತಹದ್ದೇ. ಅಂತಹ ಶಕ್ತಿ ಇರುವಂತಹ ತ್ರಿಷಾ ಈಗ ವಿಜಯ್ ಹಿಂದೆ ಬಿದ್ದಿದ್ದೇ ಒಂದು ರೋಚಕ. ಹೌದು, ಈಗ ಒಂದು ಕಡೆ ಪ್ರೀತಿಸಿ ಮದುವೆ ಆಗಿದ್ದಂಥ ವಿಜಯ್ ತಮ್ಮ ಬಹುಕಾಲದ ದಾಂಪತ್ಯಕ್ಕೆ ಇತಿಶ್ರೆಯನ್ನು ಹಾಕೋದಕ್ಕೆ ಮುಂದಾಗಿದ್ದಾರೆ. ಪತ್ನಿ ಸಂಗೀತ ಸ್ವರ್ಣಲಿಂಗಂ ಅವರು ವಿಚ್ಛೇದನ ಅರ್ಜಿಯನ್ನು ಸಲ್ಲಿಸಿದ್ದಾರೆ. ಫೆಬ್ರವರಿ 28ರಂದು ಕೋರ್ಟ್ನ ಮೊರೆ ಹೋಗಿರುವಂಥ ಸಂಗೀತ ಗಂಡನ ಮೇಲೆ ಒಂದಷ್ಟು ಆರೋಪಗಳನ್ನು ಹೊರಿಸಿ, ನನಗೆ ಡಿವೋರ್ಸ್ ಬೇಕು, ಜೊತೆಗೆ ಜೀವನಾಂಶ ಬೇಕು, ಹಾಗೆ ಇರೋದಕ್ಕೆ ಮನೆ ಬೇಕು ಅನ್ನುವಂಥ ಡಿಮ್ಯಾಂಡನ್ನು ಇಟ್ಟಿದ್ದಾರೆ ಕೋರ್ಟ್ನ ಮುಂದೆ. ಹೀಗಿರುವಂಥ ಸಂದರ್ಭದಲ್ಲಿ ವಿಜಯ್ ಮತ್ತು ಸಂಗೀತ ದಂಪತಿ ಬೇರೆಯಾಗೋದಕ್ಕೆ ಕಾರಣ ನಟಿ ತ್ರಿಷಾ ಅನ್ನುವಂತಹ ಆರೋಪ ಇಡೀ ತಮಿಳುನಾಡಿನಾದ್ಯಂತ ಇದೆ. ಇನ್ನು ಈ ಸಂಗೀತ ಕೂಡ ಇಲ್ಲಿ ಹೆಸರನ್ನು ಪ್ರಸ್ತಾಪ ಮಾಡದೇ ಇದ್ದರೂ ಕೂಡ ಒಂದು ಸುಳಿವನ್ನಂತೂ ಬಿಟ್ಟುಕೊಟ್ಟಿದ್ದಾರೆ. ಇಬ್ಬರ ನಡುವಿನ ಸಂಬಂಧ ವಿಜಯ್ ದಾಂಪತ್ಯವನ್ನು ಹಳಸೋದಕ್ಕೆ ಕಾರಣವಾಯಿತು ಅನ್ನೋದನ್ನು ಕೂಡ ಈಗಾಗಲೇ ವಿಜಯ್ ಕೂಡ ಒಪ್ಪಿಕೊಂಡಿದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಇದರ ಬಗ್ಗೆ ಭಾರಿ ಚರ್ಚೆಗಳು ಕೂಡ ನಡೀತಾ ಇದ್ದಾವೆ. ಸಾಕಷ್ಟು ಸುದ್ದಿಗಳು ಕೂಡ ಓಡಾಡ್ತಾ ಇದ್ದಾವೆ.
ಒಂದು ಕಡೆ ವಿಚ್ಛೇದನ ಅರ್ಜಿಯ ಬೆನ್ನಲ್ಲೇ ನಟ ವಿಜಯ್ ಮತ್ತು ತ್ರಿಷಾ ಒಟ್ಟಿಗೆ ಕಾಣಿಸಿಕೊಂಡಿರುವಂಥದ್ದು, ಸ್ನೇಹಿತರೊಬ್ಬರ ಮದುವೆಗೆ ಹೋಗಿರುವಂಥದ್ದು, ಒಂದೇ ಕಾರ್ನಲ್ಲಿ ಒಂದೇ ಕಲರ್ನ ಬಟ್ಟೆಯನ್ನು ಹಾಕ್ಕೊಂಡು ಹೋಗಿರುವಂಥದ್ದು. ಜೊತೆಗೆ ಈ ಒಂದು ಫೋಟೋಸ್ಗಳು, ವಿಡಿಯೋಸ್ಗಳನ್ನು ನೋಡಿದ ಬಳಿಕ ಇಲ್ಲಿ ವಿಜಯ್ ಕೊಟ್ಟಿರುವಂತಹ ಕ್ಲಾರಿಟಿ ಇವೆಲ್ಲವೂ ಕೂಡ ಒಂದು ರೀತಿಯಲ್ಲಿ ಭಾರಿ ಬಿರುಗಾಳಿಯನ್ನೇ ಎಬ್ಬಿಸಿದೆ ಅಂತಲೇ ಹೇಳ್ಬೋದು. ಇದಾದ ಬಳಿಕ ಇವರಿಬ್ಬರ ನಡುವೆ ಇರುವಂಥ ಗಾಢವಾದಂಥ ಸ್ನೇಹ ಸಂಬಂಧ ಎಂಥದ್ದು ಅನ್ನೋದನ್ನು ಸಾರಿ ಹೇಳುವಂತಿದೆ ಕೆಲವೊಂದಷ್ಟು ಸಾಕ್ಷಿಗಳು. ಈ ನಡುವೆ ನಟಿ ತ್ರಿಷಾ ಕೃಷ್ಣನ್ ಅವರಿಗೆ ಈಗ 42 ವರ್ಷ. ದಳಪತಿ ವಿಜಯ್ ಜೊತೆಗಿನ ಸ್ನೇಹ ಸಂಬಂಧದ ಕುರಿತು ವಿವಾದಗಳು, ಟೀಕೆಗಳು ಭುಗಿಲೆದ್ದಿರುವಂಥ ಸಂದರ್ಭದಲ್ಲಿ ಈ ಎಲ್ಲ ಬೆಳವಣಿಗೆಗಳ ನಡುವೆ ತ್ರಿಷಾ ಮೊದಲು ಎಂಗೇಜ್ಮೆಂಟನ್ನು ಮಾಡಿಕೊಂಡಂಥ ಫೋಟೋ ವೈರಲ್ ಆಗ್ತಾ ಇದೆ. 2015ರಲ್ಲಿಯೇ ತ್ರಿಷಾ ಎಂಗೇಜ್ಮೆಂಟ್ ಮಾಡಿಕೊಂಡಿದ್ರು. ಉದ್ಯಮಿ ವರುಣ್ ಮಣಿಯನ್ ಅನ್ನೋರ ಜೊತೆಗೆ ಇವರು ಮದುವೆಯನ್ನು ಆಗೋದಕ್ಕೆ ಸಿದ್ಧವಾಗಿದ್ರು ಅನ್ನೋಂಥ ವಿಚಾರ ಈಗ ಬಹಿರಂಗ ಆಗಿದೆ. ಖಾಸಗಿಯಾಗಿ ಎಂಗೇಜ್ಮೆಂಟನ್ನು ಕೂಡ ಮಾಡಿಕೊಂಡಿದ್ದರು. ಆದರೆ ಕೆಲವು ತಿಂಗಳುಗಳಲ್ಲಿ ಈ ಎಂಗೇಜ್ಮೆಂಟ್ ಮುರಿದು ಬಿದ್ದಿತ್ತು. ಆಗ ಸಾಕಷ್ಟು ಸುದ್ದಿಯಾಗಿತ್ತು ಕೂಡ ಈ ವಿಚಾರ ನಂತರ ಅಲ್ಲಿಗೆ ಸೈಲೆಂಟ್ ಆಯಿತು. ಈ ಕುರಿತು ತ್ರಿಷಾ ಬಾಯ್ಬಿಟ್ಟೇ ಇರಲಿಲ್ಲ. ಸಮಯ ಕಳೆದ ಹಾಗೆ ಈ ಕುರಿತು ಓಪನ್ ಆಗಿಯೇ ಮಾತನಾಡಿದ್ದಾರೆ ತ್ರಿಷಾ. ಶೋ ಒಂದರಲ್ಲಿ ಮನಬಿಚ್ಚಿ ಮಾತನಾಡಿದಂಥ ತ್ರಿಷಾ, ನನಗೆ ಅಭಿನಯ, ಸಿನಿಮಾ ಬಹಳ ಮುಖ್ಯ. ಇದಕ್ಕೋಸ್ಕರನೇ ನನ್ನ ಮದುವೆ ಕೂಡ ಮುರಿದು ಬಿತ್ತು, ಬ್ರೇಕಪ್ ಆಯಿತು. ಆ ವ್ಯಕ್ತಿ ನನಗೆ ಮದುವೆ ನಂತರ ಸಿನಿಮಾದಲ್ಲಿ ನಟಿಸಬೇಡ ಅಂತೇಳಿ ಹೇಳಿದ್ದ. ನಾನು ಸಿನಿಮಾ ಬಿಡೋದಿಲ್ಲ, ಬೇಕಾದರೆ ನಿನ್ನೆ ಬಿಡ್ತೀನಿ ಅಂತೇಳಿ ಹೇಳಿ ಬ್ರೇಕಪ್ಪನ್ನು ಮಾಡಿಕೊಂಡೆ ಅಂತೇಳಿ ಹೇಳಿದ್ರು. ಆ ಮೂಲಕ ಸಿನಿಮಾ ಅಂದರೆ ಎಷ್ಟು ಪ್ರೀತಿ ಈಕೆಗೆ ಅನ್ನೋದನ್ನು ಅಲ್ಲಿ ಸಾರಿ ಹೇಳಿದರು. ಇನ್ನು ಮತ್ತೆ ಮುಂದುವರೆದು ಮಾತನಾಡಿದಂಥ ನಟಿ, ನಾನು ನಟನೆಯಿಂದ ಬ್ರೇಕ್ ತೆಗೆದುಕೊಳ್ಬೇಕು, ಪ್ರೆಗ್ನೆಂಟ್ ಆದರೆ ಮಾತ್ರ ನಾನು ಆ ಬ್ರೇಕನ್ನು ತೆಗೆದುಕೊಳ್ಳೋದು, ಅಲ್ಲಿವರೆಗೂ ಕೂಡ ನಾನು ನಟಿಸಲೇಬೇಕು ಅನ್ನುವಂತಹ ಒಂದು ಕಂಡೀಷನನ್ನು ಹಾಕಿದ್ದೆ. ಒಂದು ಗ್ಯಾಪ್ ನಂತರ ನನ್ನ ಇಮೇಜ್ಗೆ ತಕ್ಕ ಹಾಗೆ ಮತ್ತೆ ನಟನೆ ಮುಂದುವರಿಸ್ತೇನೆ, ನನ್ನ ಕೊನೆ ಉಸಿರು ಇರೋವರೆಗೂ ಕೂಡ ಅಭಿನಯವನ್ನು ಮಾಡ್ತೀನಿ ಅನ್ನುವಂಥ ವಿಚಾರವನ್ನು ಹೇಳ್ತಾ, ಈ ನಟನಾ ಕ್ಷೇತ್ರದಿಂದ, ಅಭಿನಯ ಕ್ಷೇತ್ರದಿಂದ ನಾನು ದೂರ ಉಳಿಯೋದಿಲ್ಲ ಅನ್ನೋದನ್ನು ಕಡ್ಡಿ ಮುರಿದಂತೆ ಹೇಳಿದ್ದಾರೆ. ಇನ್ನು ಈ ವೈಯಕ್ತಿಕ ವಿಚಾರಗಳೇನಿದ್ದಾವೆ ನೋಡಿ, ಆ ವಿಚಾರಗಳ ಬಗ್ಗೆನೂ ಕೂಡ ಇಲ್ಲಿ ತ್ರಿಷಾ ಎಲ್ಲೂ ಕೂಡ ಮಾತನ್ನು ಆಡಿಲ್ಲ. ವಿಜಯ್ ಜೊತೆಗಿನ ಸಂಬಂಧ ಆಗಿರ್ಬೋದು, ಅಥವಾ ವಿಜಯ್ ಜೊತೆಗೆ ಮತ್ತೆ ಮದುವೆ ಆಗುವಂಥ ವಿಚಾರಗಳಾಗಿರ್ಬೋದು, ಇದು ಯಾವುದ್ರ ಬಗ್ಗೆನೂ ಕೂಡ ಇದುವರೆಗೆ ಮಾತನಾಡಿಲ್ಲ. ಬಟ್ ಆದರೆ ಒಂದೇ ಕಾರಲ್ಲಿ ಓಡಾಡ್ತಾರೆ, ಒಟ್ಟಿಗೆ ಫಂಕ್ಷನ್ಸ್ಗಳಿಗೂ ಕೂಡ ಹೋಗ್ತಿದ್ದಾರೆ, ಒಂದು ರೀತಿಯಲ್ಲಿ ಸಹ ಬಾಳ್ವೆಯನ್ನೇ ಮಾಡ್ತಿದ್ದಾರೆ. ಇದೇ ಕಾರಣಕ್ಕೆ ಬಹುಶಃ ಮೊನ್ನೆ ಹೇಳಿರೋದಿರಬೇಕು, ನನ್ನ ವೈಯಕ್ತಿಕ ಬದುಕನ್ನು. ಅದಕ್ಕೆ ಮೊನ್ನೆ ವಿಜಯ್ ತಮ್ಮ ಒಂದು ಖಾಸಗಿ ಕಾರ್ಯಕ್ರಮದಲ್ಲಿ ಹೇಳಿರುವಂಥದ್ದು, ನನ್ನ ವೈಯಕ್ತಿಕ ಬದುಕನ್ನು ಅಭಿಮಾನಿಗಳಿಗೆ ಹೇಳಿರೋದು, ನನ್ನ ವೈಯಕ್ತಿಕ ಬದುಕಿನ ಸಮಸ್ಯೆಗಳು ಅದನ್ನು ನಾನೇ ಬಗೆಹರಿಸ್ಕೊಳ್ತೀನಿ, ನೀವು ಟೆನ್ಷನ್ ತೆಗೆದುಕೊಳ್ಬೇಡಿ ಅಂತ ಕೂಡ ಹೇಳಿದ್ದಾರೆ. ಅಂದರೆ ಎಲ್ಲೋ ಒಂದು ಕಡೆ ಇದು ತುಂಬ ಕ್ಲಿಯರಾಗಿ ಮತ್ತು ಯಾವುದೇ ರೀತಿಯಾದಂತಹ ದೊಡ್ಡ ವಿವಾದಗಳು ಸೃಷ್ಟಿಯಾಗದೆ ಕ್ಲಿಯರಾಗಿ ಮುಗಿಸ್ಬಿಡುವಂಥ ಆಲೋಚನೆಯಲ್ಲಿ ಇವರಿಬ್ಬರು ಕೂಡ ಇದ್ದಾರೆ. ಬಟ್ ಏನೇ ಹೇಳಿ, ತ್ರಿಷಾ ಒಂದು ಲೆಕ್ಕದಲ್ಲಿ ಇವತ್ತು ವಿಜಯ್ ಬದುಕಿನಿಗೆ ಕೊಳ್ಳೆಯನ್ನು ಇಟ್ಟಿದ್ರು ಕೂಡ ವಿಜಯ್ಗೆ ಬುದ್ಧಿ ಇಲ್ವಾ ಅನ್ನುವಂಥ ಪ್ರಶ್ನೆ ಕೂಡ ಬರ್ತದೆ. ಒಟ್ಟಿನಲ್ಲಿ ಎರಡು ಕೈ ಸೇರಿದ್ರೆ ಚಪ್ಪಾಳೆ. ಇವತ್ತಿನ ಮಟ್ಟಿಗೆ ತ್ರಿಷಾ ಅವತ್ತು ಎಂಗೇಜ್ಮೆಂಟನ್ನು ಮುರಿದುಕೊಂಡು ಇವತ್ತು ವಿಜಯ್ ಜೊತೆಗೆ ಎಂಗೇಜ್ಮೆಂಟ್ ಆಗೋದಕ್ಕೆ ರೆಡಿಯಾಗಿರುವಂಥದ್ದು ಸಿಕ್ಕಾಬಟ್ಟೆ ಇಂಟ್ರೆಸ್ಟಿಂಗ್ ಅಂತಲೇ ಹೇಳ್ಬೋದು. ನೋಡೋಣ ಏನೆಲ್ಲ ಆಗುತ್ತೆ ಅಂತೇಳಿ. ಬಟ್ ನಿಮಗೆ ಅನಿಸುತ್ತೆ ಸ್ನೇಹಿತರೆ, ಈ ಬಗ್ಗೆ ಕೇಳಿದಾಗ ನಿಮ್ಮ ಅಭಿಪ್ರಾಯನ ದಯವಿಟ್ಟು ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಈ ಶೋ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದ.